ಹಿಂದುತ್ವ ಅಂದರೆ ಇಡೀ ಪ್ರಪಂಚದಲ್ಲಿನೇ ಹೆಸರುವಾಸಿಯಾಗಿರುವಂಥದ್ದು ಒಂದು ಹಿಂದುತ್ವ ಅಂದರೆ ಏನಂದರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗೋದು. ಆದರೆ ಇವತ್ತು ಕೆಲವರು ರಾಜಕೀಯ ಇಚ್ಛಾಶಕ್ತಿಗಳಿಗೆ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೆ ಇವತ್ತು ಕೇಂದ್ರದಲ್ಲಿರುವಂಥ ಬಿಜೆಪಿ ಪಕ್ಷದವರು ಕೋಮುವಾದಿ ಪಕ್ಷಗಳನ್ನು ಇವತ್ತು ನಮ್ಮ ಭಾರತದ ಒಂದು ಸಂಸ್ಕೃತಿಯನ್ನು ಒಗ್ಗೂಡಿಸುವಂತ ಇರುವಂಥ ಒಂದು ಭಾವನೆಯನ್ನು ಇವತ್ತು ಕಿತ್ತು ಬೇರೆ ಬೇರೆ ಮಾಡ್ತಾ ಇದ್ದಾರೆ. ನಾವು ಹಿಂದುತ್ವ ಅಂತೇಳಿ ಒಂದು ಪಕ್ಷದ ಸಿದ್ಧಾಂತಗಳಿಗೆ ಬದಿಗೊತ್ತಿಲ್ಲ, ನಾವು ಅದಕ್ಕಿಂತ ಜಾಸ್ತಿ. ನಮ್ಮ ಮುಖ್ಯಮಂತ್ರಿನ ತಾವೇ ನೋಡ್ತೀರಿ, ಎಷ್ಟು ಗುಡಿಗಳಿಗೆ ಹೋಗ್ತಾರೆ, ಎಷ್ಟು ಗುಂಡಾರುಗಳಿಗೆ ಹೋಗ್ತಾರೆ, ಹೋಮ ಹವನಗಳು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಿಂತ ಹಿಂದುತ್ವನ ನಾವು ಕಾಂಗ್ರೆಸ್ ಅಲ್ಲಿ ನಾವು ಹಿಂದುತ್ವದಲ್ಲಿ ನಾವು ಇದೀವಿ, ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ. ನಾವು ಹಿಂದುತ್ವ ಇದೀವಿ ಅಂತೇಳಿ ಇನ್ನೊಬ್ಬರನ್ನ ಬೇರೆ ಜಾತಿಯವ್ರನ್ನ ಅನ್ಯ ಕೋಮಿನವ್ರನ್ನ ನಾವು ಅಲ್ಲಗಳೆಯೋದಿಲ್ಲ. ಅವರೆಲ್ಲ ಕೂಡ ನಾವೆಲ್ಲ ಕೂಡ ಒಂದೇ ಮಾತ್ರ. ನಾವು ಯಾಕೆ ರಾಷ್ಟ್ರಗೀತೆ ನಾಡಗೀತೆಗಳು ಯಾಕೆ ಆಡ್ತೀವಿ, ರಾಷ್ಟ್ರಗೀತೆಗಳನ್ನು ಯಾಕೆ ಆಡ್ತೀವಿ? ನಾವು ಒಂದೇ ಮಾತ್ರ ಅಂತೇಳಿ ಹೇಳ್ತೀವಿ. ನಮ್ಮ ಕುವೆಂಪು ಅವರು ಬರೆದಂಥದ್ದು ಸರೋಜ ಶಾಂತಿ ತೋಟ ಹೆಂಗ್ ಹೇಳಿದಾರೆ ಹೇಳ್ರಿ, ಅಂತ ಹಾಡುಗಳನ್ನು ಅವರೆಲ್ಲ ಕೇಳಬೇಕಾಗುತ್ತೆ. ಇವತ್ತು ನನಗೆ ನಮ್ಮ ನಾಯಕರಾದಂಥ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ಭಾವನೆಯಿಂದ ಹೇಳಿರ್ಲಿಕ್ಕಿಲ್ಲ ಅವ್ರು. ಯಾಕಂದ್ರೆ ಅದು ಒಂದು ದೃಷ್ಟಿಯಿಂದ ಹೇಳಿರ್ಬೋದು, ಅವ್ರ ದೃಷ್ಟಿಕೋನ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ತುಂಬಾ ಹಿಂದುತ್ವದ ಮೇಲೆ ಇದೆ. ನಾವೆಲ್ಲ ಕೂಡ ಇವತ್ತು ನಾನು ಗುಡಿಗಳಿಗೆ ಯಾಕೆ ಬಂದಿದ್ದೀನಿ, ಇವತ್ತು ನನಗೆ ಹಿಂದುತ್ವ ಇಲ್ಲದೇ ನಾನು ಗುಡಿಗಳಿಗೆ ಬರ್ತೀವ? ನಮ್ಮ ಎರಿತಾತ ಸಮಾಧಿಗೆ ನಾವು ಹೋಗ್ತೀವಿ, ನಮ್ಮ ಸಂಸ್ಕೃತಿಯಿಂದ ನಾವು ತೆಗೆದುಕೊಂಡು ಬರ್ತೀವಿ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರಿಗಿದ್ದಾವೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಮುಖ್ಯವಾಗಿ ಅಲ್ಪಸಂಖ್ಯಾತರು ಕೂಡ ನಮ್ಮ ದೇವಸ್ಥಾನಗಳು ಬರ್ತಾರೆ. ಅಂದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ, ಅದು ಹಿಂದುತ್ವ. ಮೂರು ಜಿಲ್ಲೆಗಳ ಜನರಿಗೆ ಎಲ್ಲಾದ್ರು ನಿಮ್ಮ ರಾಜಕೀಯ ಹೊಡೆದಾಟಗಳು ಮಾತುಕತೆಗಳು ನೀರು ಬಿಡ್ಬೇಕನ್ನೋದೇ, ಯಾಕಂದ್ರೆ ಇಷ್ಟು ಲೇಟ್ ಆಗಿದೆ. ಖಂಡಿತವಾಗಿ ನಿರ್ಣಯ ಇಲ್ಲ ಗೌಡ್ರೆ, ಖಂಡಿತವಾಗಿ ಆಗಲೇ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅದನ್ನೆಲ್ಲ ಸಲಹಾ ಸಮಿತಿನ ರಚನೆ ಮಾಡ್ತಾ ಇದ್ದಾರೆ. ರಚನೆ ಮಾಡಿದ್ಕೊಳ್ಳೋಣ ಫಸ್ಟ್ ಡೇನೆ ಅದನ್ನ ಕರೀತಾರೆ. ಯಾಕಂದ್ರೆ ಮಾಡ್ಬೋದು ಬಹುಶಃ ನನಗೆ ನಮ್ಮ ಮುಖ್ಯಮಂತ್ರಿಯವರು ಈ ಮಾತು ನಮಗೆ ಹೇಳಿಲ್ಲ. ಅಲ್ಲ ನಾವು ಹೇಳ್ತೀವಿ. ನಾವು ಯಾಕಂದ್ರೆ ನಮ್ದು ಎಕ್ಸ್ಪೆಕ್ಟೇಷನ್ ಏನಿದ್ರೆ ನಮಗೆ ಅಟ್ಲೀಸ್ಟ್ 80 TMC ತುಂಬಬೇಕು. 80 ಹಾಗೆ ಆಗುತ್ತೆ ಬಹುಶಃ. ಖಂಡಿತವಾಗಿಯೂ ಕೂಡ ಬಹು ಬೇಗನೆ ನಾವು ಮಾಡ್ತೀವಿ ಸಲಹಾ ಸಮಿತಿ. ಈ ಸರ್ತಿ ಇವತ್ತು ಮಂತ್ರಿಯಾಗಿ ಬಂದ ಮೇಲೆ ಇವತ್ತು ಹಲವಾರು ದಿನ ನನ್ನ ಕೂಡ ಒಂದು ಅದೇ ಆಸೆ ಇತ್ತು, ಈ ಬಾರಿ ನಾವು ಮಾಡಬೇಕಂತೇಳಿ. ಅಂದರೆ ಭಾಳ ವಿಜೃಂಭಣೆಯಿಂದ ಮಾಡಬೇಕಂತೇಳಿ. ಯಾಕಂದರೆ ಗಡಿಭಾಗದಲ್ಲಿ ನಮ್ಮ ಉತ್ಸವನ ಯಾವ ರೀತಿ ಮಾಡಬೇಕಂತೇಳಿ ನಾ ಭೂತೋ ನಾ ಭವಿಷ್ಯತ್ ಹಂಗೆ ಮಾಡಬೇಕಂತ ಹೇಳಿದ್ದೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿಕೊಂಡು ಅದು ಇನ್ನೊಂದು ಏನಂದರೆ ಅದರಲ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಸಾಹಿತ್ಯ ಪರಿಷತ್ನ ಪ್ರಾಬ್ಲಮ್ ಇತ್ತು. ಹಂಗಾಗಿನೇ ಅದನ್ನ ತೊಂದರೆ ಆಗಿತ್ತು, ಡಿಲೇ ಆಗಿದೆ. ಅದೆಲ್ಲ ಆದ್ಮೇಲೆ ಸಾಲ್ವ್ ಆದ್ಮೇಲೆ ಮುಗಿತೆ. ಅದಾದ್ಮೇಲೆ ಮಾಡ್ತೀವಿ. ಇಲ್ಲ 5 ತಾಲೂಕುಗಳು ಮಾಡ್ತೀವಿ ಇವತ್ತು. ಯಾಕಂದ್ರೆ ಕೆಲವು ಕಡೆ ಬೇರೆ ಮಂಗಳೂರು ಆ ಕಡೆಗೆಲ್ಲ ಅತಿವೃಷ್ಟಿಗಳಾಗಿದೆ, ಇಲ್ಲಿ ಅನಾವೃಷ್ಟಿ ಆಗಿದೆ. ಇವತ್ತು ನಮ್ಮ ತಾಲೂಕುಗಳಲ್ಲಿ ಯಾವತ್ತೂ ಕೂಡ ಕೃಷಿ ಭೂಮಿಗಳಲ್ಲಿ ಪ್ರತಿ ಸಂದರ್ಭದಲ್ಲಿ ಇದೇ ರೀತಿ ಇರುತ್ತೆ. ಇವತ್ತು ನಾವು ಜಿಲ್ಲೆಯ ಆಡಳಿತಕ್ಕೆ ಎಚ್ಚೆತ್ಕೊಂಡು ಇವತ್ತು ನಾವು ಅವರೆಲ್ಲ ಕೂಡ ಅಧ್ಯಯನ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ತಾಲೂಕಲ್ಲಿ 2 ಕಡೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಇವತ್ತು ಬಳ್ಳಾರಿ ಮತ್ತು ಗ್ರಾಮಾಂತರದಲ್ಲಿ ಮಾಡ್ತೀವಿ. ನಾಳೆ ಸಿರುಗುಪ್ಪ ಮಾಡ್ತೀವಿ. ನಮ್ಮ ಶಾಸಕರು ಗಣೇಶ್ ಅವರು ಕೂಡ ಹೇಳಿದ್ದಾರೆ ಕುರುಗೋಡು ಮಾಡಬೇಕಂತೇಳಿ. ಮೊನ್ನೆ ನಮ್ಮ ಅನ್ನಪೂರ್ಣ ತುಕಾರಾಮ್ ಅವರು ಹೇಳಿದ್ದಾರೆ, ಅಲ್ಲಿಗೂ ಕೂಡ ನಾಳೆ ಮಾಡ್ತೀವಿ. ಅಲ್ಲಿ ನೋಡಿ ಅದಕ್ಕೊಂದು ಇಲ್ಲ ಅದಕ್ಕೆ ಇವತ್ತು ನಾವು ಬಂದಿರೋದು. ಬರೋದು ಯಾವ ರೀತಿ ಅಂದರೆ 2.5 ಮಿಲಿಮೀಟರ್ ನಮಗೆ ಬರಬೇಕು. ಕಳೆದ 21 ದಿನದಲ್ಲಿ ಅಟ್ಲೀಸ್ಟ್ 2.5 ಮಿಲಿಮೀಟರ್ ನಮಗೆ ಮಳೆ ಆಧಾರಿತ ಬಂದಾಗ ಆ ರೇಷಿಯೋ ಮೇಲೆ, ಆ ಪ್ರೌರಟ ಮೇಲೆ ನಾವು ಮಾಡ್ತೀವಿ. ಅದಕ್ಕೊಂದು ಮಾನದಂಡಗಳಿದ್ದಾವೆ. ಬರ ಘೋಷಣೆ ಮಾಡಬೇಕಂದ್ರೆ ಇವತ್ತು ಬರ ಘೋಷಣೆ ಮಾಡಿದ್ರೆ ಕೇಂದ್ರದಲ್ಲಿ ಕಳೆದ ಬಾರಿ ನಾವು ಮಾಡಿದಂಥದ್ದನ್ನೇ ಕೊಡೋಕ್ಕಾಗಿಲ್ಲ. ನಮಗೆ ಕೇಂದ್ರದಿಂದ ನಮ್ಗೆ ಹಣನೇ ಬಂದಿಲ್ಲ. ಆ ಕಾರಣಕ್ಕಾಗಿ ಬೆಳೆದು ಚಾಲೆಂಜಸ್ ಇದೆ. ನಾವು ಮಾಡ್ತೀವಿ. ನಮ್ಮ ರೈತರಿಗೆ ಯಾರಿಗೂ ಕೂಡ ಎದೆ ಕುಂದುವಂತ ಕೆಲಸ ನಾವು ಮಾಡೋದಿಲ್ಲ, ಮಾಡ್ತೀವಿ. ಇಲ್ಲ, ಮೋಡ ಬಿತ್ತನೆದು ಅಷ್ಟು ಸೈಂಟಿಫಿಕ್ ಒಳ್ಳೇದಲ್ಲ ಅಂತ ಹೇಳ್ತಾರೆ ಕೆಲವರಿಗೆ. ಎಲ್ಲೋ ಬಹಳ ಅನಾನುಕೂಲ ಸಂದರ್ಭದಲ್ಲಿ ನಮಗೆ ಕುಡಿಯೋ ನೀರು ಕೂಡ ಇಲ್ಲದಾಗ ನಾವು ಮೋಡ ಬಿತ್ತನೆ ಮಾಡ್ತೀವಿ. ಈಗ ಖಂಡಿತವಾಗಿ ಕೂಡ ನನಗೆ ತಿಳಿದಂಥದ್ದು ಎಕ್ಸ್ಪೆಕ್ಟೇಷನ್ ತುಂಬಾ ಜೋರಲ್ಲಿದೆ, ನಾವು ಮಾಡ್ತೀವಿ.